ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವತ್ತು ನಾವು ಕೆಮಿಸ್ಟ್ರಿ ಕ್ವೆಶನ್ಸ್ ಕಲಿಯೋಣ. ಅಂದರೆ ನಾನಿದು ಸಿಲೆಬಸ್ ಕೊಟ್ಟಿದ್ದೀನಿ ನೋಡಿ, ಇದರಲ್ಲಿ ಕ್ಲಿಯರ್ ಆಗಿದೆ ನಿಮಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಮತ್ತು ಪಾಲಿಮರ್ಸ್ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಸಿಲೆಬಸಲ್ಲಿ ಏನಿದೆಯೋ ಅದನ್ನು ನೀವು ಡೀಟೇಲಾಗಿ ಓದ್ಕೊಂಡ್ರೆ ಅಷ್ಟು ಮಾತ್ರ ಸಾಕು. ಟೆಟ್ ಪ್ರಿಪ್ರೇಷನ್ಗೆ ಸಿಲೆಬಸಲ್ಲಿ ಇರೋದು ಮಾತ್ರ ಸಾಕು. ಲೆಟ್ ಸ್ಟಾರ್ಟ್. ಫಸ್ಟ್, ಮಾನೋಮರ್ಸ್ ಅಂದರೆ ಏನು? ಮಾನೋಮರ್ಸ್ ಅಂದರೆ, ಮಾನೋ ಅಂದರೆ ಏನು? ಒಂದು ಅಂತಂದ್ಬಿಟ್ಟು. ಮಾನೋ ಅಂದರೆ ಒನ್, ಸಿಂಗಲ್. ಪಾಲಿ ಅಂತಂದರೆ ಬಹಳ, ಮೆನಿ. ಪಾಲಿ ಅಂದರೆ ಮೆನಿ, ಬಹಳ ಇರುತ್ತೆ. ಮಾನೋಮರ್ಸ್ ಅಂದರೆ ಏನು? ಈ ಥರ ನಿಮಗೆ ಒಂದು ಕಾಣಿಸ್ತಾ ಇದೆ, ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಗ್ರೀನಲ್ಲಿ ಒಂದೊಂದೇ ಸಿಂಗಲ್ ಆಗಿ ಕಾಣಿಸ್ತಾ ಇದೆ. ಈ ಥರ ಮಾನೋಮರ್ಸ್ಗಳಿರುತ್ತೆ. ಪಾಲಿಮರ್ ಹೇಗಾಗುತ್ತೆ ಅಂದರೆ, ಈ ಥರ ಒಂದೊಂದೇ ಮಾನೋಮರ್ ಚೈನ್ ಫಾರ್ಮೇಷನ್ ಆಗುತ್ತೆ. ಚೈನ್ ಥರ ಒಂದು ಫಾರ್ಮ್ ಆಗುತ್ತೆ, ಅದು ಪಾಲಿಮರ್ಸ್ ಅಂತೀವಿ ಅದಕ್ಕೆ. ನೋಡಿ, ಇಲ್ಲಿ ಡೆಫಿನಿಷನ್ ಇದೆ. ನಿಮಗೆ ಈ ಡೆಫಿನಿಷನ್ ಓದಿದ್ರೆ ಕಾಂಪ್ಲೆಕ್ಸಿಟಿ ಆಗುತ್ತೆ, ಅಂದರೆ ಕನ್ಫ್ಯೂಷನ್ ಆಗುತ್ತೆ, ಬೇಡ. ಇಲ್ಲಿ ಕೆಳಗಡೆ ಬರೀ ಫಿಗರ್ಸ್ ನೋಡಿ. ಮಾನೋಮರ್ಸ್ ಅಂದರೆ ಒಂದೊಂದೇ ಸಿಂಗಲ್ ಆಗಿದೆ. ಪಾಲಿಮರಲ್ಲಿ ಆ ಮಾನೋಮರ್ಸ್ ಎಲ್ಲ ಸೇರಿ ಒಂದು ಚೈನ್ ಫಾರ್ಮೇಷನ್ ಆಗಿದೆ, ಅಷ್ಟೇ ಸಾಕು. ಮಾನೋಮರ್ ಅಂದ್ರೇನು, ಪಾಲಿಮರ್ ಅಂದ್ರೇನು ಗೊತ್ತಾಯಿತು ಇವಾಗ. ನೆಕ್ಸ್ಟ್, ಇಲ್ಲ ನಾವು ಡೀಪಾಗಿ ಡೆಫಿನಿಷನ್ನೇ ಓದಬೇಕು ಅಂತ ಇದ್ದರೆ ನೀವು ಡೆಫಿನಿಷನ್ ಓದ್ಕೊಳ್ಳಿ. ನೋಡಿ, ಈ ಸ್ಲೈಡಲ್ಲಿ ಪಾಲಿಮರ್ಸ್ ಅಂದ್ರೇನು? ಪಾಲಿಮರ್ಸ್ ಆರ್ ವೆರಿ ಲಾರ್ಜ್ ಮಾಲಿಕ್ಯೂಲ್ಸ್ ಮೇಡ್ ಆಫ್ ಎ ಚೈನ್ ಆಫ್ ಮೆನಿ ಸ್ಮಾಲರ್ ಮಾಲಿಕ್ಯೂಲ್ಸ್ ಬಾಂಡೆಡ್ ಟುಗೆದರ್. ದ ಸ್ಮಾಲ್ ಮಾಲಿಕ್ಯೂಲ್ಸ್ ದಟ್ ಆರ್ ಯೂಸ್ ಟು ಕ್ರಿಯೇಟ್ ಪಾಲಿಮರ್ಸ್ ಆರ್ ಕಾಲ್ಡ್ ಮಾನೋಮರ್ಸ್. ಅಂದರೆ ಆಲ್ರೆಡಿ ನಿಮಗೆ ನಾನು ಸಿಂಪಲ್ ವೇಲಿ ಹೇಳಿದ್ದೀನಿ. Polymers are made of organic compounds that contain the elements carbon and oxygen. ಅಂದರೆ ಪಾಲಿಮರ್ಸ್ ಇದೆಯಲ್ಲ, ಅದು ಒಂದು ಸ್ಟ್ರಕ್ಚರ್. ಅದರ ನೋಡಿದ್ರೆ ನೀವು ಹೇಗಿರುತ್ತೆ ಅಂದರೆ, ಕಾರ್ಬನ್ ಮತ್ತು ಹೈಡ್ರೋಜನ್ ಎರಡರಿಂದ ಅದು ಫಾರ್ಮ್ ಆಗಿರುತ್ತೆ. ಮತ್ತು ಬೇರೆ ಆದರೂ ಆಗ್ಬೋದು, ಬಟ್ ಮೇ ಆಲ್ಸೋ ಇನ್ಕ್ಲೂಡ್ ಆಕ್ಸಿಜನ್, ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್ ಆ್ಯಂಡ್ ಅದರ್ ಎಲಿಮೆಂಟ್ಸ್. Polymers form when chemical bonds link large number of monomers. ಪಾಲಿಮರ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಕೆಮಿಕಲ್ ಬಾಂಡ್ಸ್ ಆಗುತ್ತೆ. ಯಾವುದ್ರ ಮಧ್ಯದಲ್ಲಿ? ಮಾನೋಮರ್ಸ್ ಮಧ್ಯದಲ್ಲಿ ಒಂದೊಂದೇ ಮಾನೋಮರ್ ಸೇರಿ ಒಂದು ಕೆಮಿಕಲ್ ಬಾಂಡಿಂಗ್ ಆಗುತ್ತೆ. ಅದರಿಂದ ಪಾಲಿಮರ್ಸ್ ಫಾರ್ಮ್ ಆಗುತ್ತೆ. ನೋಡಿ, ಈ ಸ್ಟ್ರಕ್ಚರಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಹೈಡ್ರೋಜನ್ ಮತ್ತು ಕಾರ್ಬನ್ ಎರಡಿದೆ. ಈ ಎಲಿಮೆಂಟ್ಸಿಂದ ಫಾರ್ಮ್ ಆಗ್ತಾ ಇದೆ. ಅಂದರೆ ನೀವು ನೋಡಿದ್ರೆ ಬೇರೆ ಇದರಲ್ಲಿ ಪಾಲಿಮರ್ಸಲ್ಲಿ ಬೇರೆ ಕೆಮಿಕಲ್ಸು ಇರುತ್ತೆ, ಆದರೆ ಮ್ಯಾಕ್ಸಿಮಮ್ ಇದು ಹೈಡ್ರೋಜನ್ ಮತ್ತು ಕಾರ್ಬನ್ ಪ್ರೆಸೆಂಟ್ ಆಗಿರುತ್ತೆ ಮ್ಯಾಕ್ಸಿಮಮ್ ಪಾಲಿಮರ್ಸಲ್ಲಿ. ನೆಕ್ಸ್ಟ್, ಪಾಲಿಮರ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಟೈಪ್ಸ್. ಇದರಲ್ಲಿ ನ್ಯಾಚುರಲ್ ಪಾಲಿಮರ್ಸ್ ಮತ್ತು ಸಿಂಥೆಟಿಕ್ ಪಾಲಿಮರ್ಸ್ ಎರಡು ಥರ ಇರುತ್ತೆ. ನ್ಯಾಚುರಲ್ ಪಾಲಿಮರ್ಸ್ ಅಂದರೆ ಏನು? ಪಾಲಿಮರ್ಸ್ ದಟ್ ಎಕ್ಸಿಸ್ಟ್ ಇನ್ ಲಿವಿಂಗ್ ಥಿಂಗ್ಸ್ ಇನ್ ನೇಚರ್, ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅಂದರೆ ಪಾಲಿಮರ್ಸ್ ನ್ಯಾಚುರಲ್ ಆಗಿ ನೈಸರ್ಗಿಕ ಪಾಲಿಮರ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಏನಂದರೆ, ಇದು ನ್ಯಾಚುರಲ್ ಆಗಿ ಸಿಗುತ್ತೆ ನಮಗೆ ಪಾಲಿಮರ್ಸ್. ಪ್ಲ್ಯಾಂಟ್ಸ್ ಇಂದ ಆದರೂ ಸಿಗ್ಬೋದು, ಅಥವಾ ಅನಿಮಲ್ಸಿಂದನಾದರೂ ಸಿಗ್ಬೋದು. ನೋಡಿ, ಇಲ್ಲಿ ಎಕ್ಸಾಂಪಲ್ ಈ ಸ್ಲೈಡಲ್ಲಿ ಫಸ್ಟ್ ಕಾಟನ್ ಕಾಣಿಸ್ತಾ ಇದೆ, ಇದು ನ್ಯಾಚುರಲ್ ಪಾಲಿಮರ್ ಆಯಿತು. ಸೆಕೆಂಡ್, ರಬ್ಬರ್ ಕಾಣಿಸ್ತಾ ಇದೆ, ರಬ್ಬರ್ ಟ್ರೀಸಿಂದ ಸಿಗುತ್ತಲ್ಲ ರಬ್ಬರ್, ಅದು ನ್ಯಾಚುರಲ್ ಪಾಲಿಮರ್ ಆಯಿತು. ನೆಕ್ಸ್ಟ್, ಇಲ್ಲಿ ಇಮೇಜಸಲ್ಲಿ ಏನೇನು ಕಾಣಿಸ್ತಿದೆಯೋ ಇದೆಲ್ಲ ನಿಮಗೇನಿದೆ? ನ್ಯಾಚುರಲ್ ಪಾಲಿಮರ್ಸ್. ನ್ಯಾಚುರಲ್ ಪಾಲಿಮರ್ಸ್ ಏನಿದೆ, ನ್ಯಾಚುರಲ್ ಆಗಿ ನಮಗೆ ಸಿಗುತ್ತೆ. ನೋಡಿ, ಇದರಲ್ಲಿ ಸೆಕೆಂಡ್ ಪಾಯಿಂಟ್ ನೋಡಿ, ಸಿಲ್ಕ್ ಆ್ಯಂಡ್ ಉಲ್ ಪ್ರೊಡ್ಯೂಸ್ಡ್ ಬೈ ಅನಿಮಲ್ಸ್. ಇದೇನಿದೆ ನ್ಯಾಚುರಲ್ ಆಗಿರುತ್ತೆ. ಸಿಲ್ಕ್ ಅಥವಾ ಉಲ್ ಇದೆಯಲ್ಲ, ಇದು ಅನಿಮಲ್ಸಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ನ್ಯಾಚುರಲ್ ಪಾಲಿಮರ್ ಆಯಿತು. ಥರ್ಡ್ ಪಾಯಿಂಟ್ ನೋಡಿ, ಪ್ರೋಟೀನ್ಸ್ ಕ್ರಿಯೇಟೆಡ್ ಇನ್ ದ ಹ್ಯೂಮನ್ ಬಾಡಿ ಫ್ರಮ್ ಸ್ಮಾಲ್ ಮಾಲಿಕ್ಯೂಲ್ಸ್ ಕಾಲ್ಡ್ ಅಮೈನೋ ಆ್ಯಸಿಡ್ಸ್. ನಾನು ಇದನ್ನು ಏನಕ್ಕೆ ಎರಡನ್ನೇ ಹೇಳಿದೆ ಅಂದರೆ, ಇದು 2015 ಪೇಪರಲ್ಲಿ ಕೇಳಿದ್ದಾರೆ. ಪ್ರೋಟೀನ್ಸ್ ಯಾವುದರಿಂದ ಫಾರ್ಮ್ ಆಗಿದೆ ಅಂತ ಕೇಳಿದ್ರು ಒಂದು ಕ್ವೆಶನ್. ಅಮೈನೋ ಆ್ಯಸಿಡ್ಸಿಂದ ಪ್ರೋಟೀನ್ಸ್ ಫಾರ್ಮ್ ಆಗಿರುತ್ತೆ ಹ್ಯೂಮನ್ ಬಾಡಿಯಲ್ಲಿ. ಓಕೆ, ನೆಕ್ಸ್ಟ್, ಸಿಂಥೆಟಿಕ್ ಪಾಲಿಮರ್ಸ್ ಅಂತಂದರೆ ಏನು? ಪಾಲಿಮರ್ಸ್ ದಟ್ ಆರ್ ಮ್ಯಾನ್ ಮೇಡ್ ಬೈ ಕೆಮಿಕಲ್ ಪ್ರೊಸೆಸಸ್ ಇನ್ ದ ಲ್ಯಾಬೊರೇಟರೀಸ್. ಅಂದರೆ ಸಿಂಥೆಟಿಕ್ ಪಾಲಿಮರ್ಸ್ ಇರತ್ತಲ್ಲ, ನಿಮಗೆ ಎಕ್ಸಾಂಪಲ್ಸ್ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ. ಓಕೆ, ಸಿಂಥೆಟಿಕ್ ಪಾಲಿಮರ್ಸ್ ಅಂದರೆ ಏನು? ಮ್ಯಾನ್ ಮೇಡ್ ಆಯಿತು. ಏನೇನು? ಪ್ಲಾಸ್ಟಿಕ್ಸ್, ಫೈಬರ್ಸ್, ಅಡೆಸಿವ್ಸ್. ಫಸ್ಟ್ ಪಾಯಿಂಟ್ ನೋಡಿ, ಪ್ಲಾಸ್ಟಿಕ್ಸ್ ಯೂಸ್ಡ್ ಇನ್ ಬಾಟಲ್ಸ್, ಸ್ಟೋರೇಜ್ ಬ್ಯಾಗ್ಸ್,
ಟಾಯ್ಸ್, ಆಟೋಮೊಬೈಲ್ಸ್ ಆ್ಯಂಡ್ ಮೆನಿ ಅದರ್ ಐಟಮ್ಸ್ ಇದೆಲ್ಲ ಏನಾಯಿತು ಸಿಂಥೆಟಿಕ್ ಪಾಲಿಮರ್ಸ್ ಆಯಿತು. ಸೆಕೆಂಡ್ ಪಾಯಿಂಟ್, ಫೈಬರ್ಸ್ ಮೇಡ್ ಇಂಟು ಕ್ಲೋತಿಂಗ್ ಆ್ಯಂಡ್ ಕಾರ್ಪೆಟ್ಸಲ್ಲಿ ಮತ್ತು ಕಾಟನ್ ಕ್ಲಾತ್ಸ್ ಎಲ್ಲ ಇರುತ್ತಲ್ಲ ಅದು ಯಾವುದರಿಂದ ಮಾಡೋದು ಫೈಬರ್ಸಿಂದ. ಥರ್ಡ್ ಪಾಯಿಂಟ್, ಅಡೆಸಿವ್ಸ್ ಯೂಸ್ಡ್ ಇನ್ ಗ್ಲೂ ಆ್ಯಂಡ್ ಈವನ್ ಚೂಯಿಂಗ್ ಗಮ್, ಅಂದರೆ ಫೆವಿಕಾಲ್ ಮತ್ತು ಗಮ್ಮಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಅಡೆಸಿವ್ಸ್, ಅದು ಕೂಡ ಏನಿದೆ ಅದು ಸಿಂಥೆಟಿಕ್ ಫೈಬರ್ಸ್. ಇದೆಲ್ಲ ಚೂಯಿಂಗ್ ಗಮ್ಮಲ್ಲೂ ಯೂಸ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಬಹಳ ಇದೆ ಅದರಲ್ಲಿ. ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್ ಮೇಡ್ ಟುಡೇ ಯೂಸ್ ಒನ್ ಆರ್ ಮೋರ್ ಸಿಂಥೆಟಿಕ್ ಪಾಲಿಮರ್ಸ್. ನೆಕ್ಸ್ಟ್, ಟೈಪ್ಸ್ ಆಫ್ ಸಿಂಥೆಟಿಕ್ ಪಾಲಿಮರ್ಸ್. ಇದರಲ್ಲಿ ಸಾಫ್ಟ್ ಮತ್ತು ಹಾರ್ಡ್ ಎರಡು ಟೈಪ್ ಬರುತ್ತೆ ಸಿಂಥೆಟಿಕ್ ಪಾಲಿಮರ್ಸಲ್ಲಿ. ಸಾಫ್ಟ್ ಪ್ಲಾಸ್ಟಿಕ್ಸ್ ಆರ್ ಕಾಲ್ಡ್ ಥರ್ಮೋಪ್ಲಾಸ್ಟಿಕ್ ಬಿಕಾಸ್ ದೇ ಕ್ಯಾನ್ ಬಿ ರೀಸೈಕಲ್ಡ್ by melting to a thick liquid and reforming into a new item. ಅಂದರೆ ನಿಮ್ಗೆ ಗೊತ್ತಾಯಿತು, ಈಸಿಯಾಗಿದೆ ಇದು. ಏನಂದರೆ ಇದು ಮೆಲ್ಟ್ ಮಾಡ್ಬೋದು. ಥರ್ಮೋಪ್ಲಾಸ್ಟಿಕ್ ಅಂದರೆ ಏನು, ಸಾಫ್ಟ್ ಪ್ಲಾಸ್ಟಿಕ್ ಅಂದರೆ ಏನು, ಸಿಂಥೆಟಿಕ್ ಪಾಲಿಮರ್ಸ್ ಇದು. ಯಾವುದು ಪ್ಲಾಸ್ಟಿಕ್ ಇದೆಯಲ್ಲ ಇದು ಸಿಂಥೆಟಿಕ್ ಪ್ಲಾಸ್ಟಿಕ್. ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಎರಡಿದೆ. ಥರ್ಮೋಪ್ಲಾಸ್ಟಿಕ್ ಅಂತಂದರೆ ಏನು, ಅದನ್ನು ಮೆಲ್ಟ್ ಮಾಡ್ಬೋದು. ಸೊ ಥರ್ಮೋಸೆಟ್ಟಿಂಗ್ ಅಂದರೆ ಒಂದು ಸತಿ ಸೆಟ್ ಆಗಿಬಿಟ್ರೆ ಅದನ್ನು ನಾವು ಮೆಲ್ಟ್ ಮಾಡೋಕ್ಕಾಗಲ್ಲ. ಥರ್ಮೋಸೆಟ್ಟಿಂಗ್ ಒಂದು ಸರಿ ಸೆಟ್ ಆಗಿಬಿಟ್ರೆ ಅದನ್ನು ಮೆಲ್ಟ್ ಮಾಡೋಕ್ಕಾಗಲ್ಲ. ಇದು ನೋಡಿ ಥರ್ಮೋಪ್ಲಾಸ್ಟಿಕ್ಗೆ ಎಕ್ಸಾಂಪಲ್ಸ್. ಥರ್ಮೋಪ್ಲಾಸ್ಟಿಕ್ ಅಂದರೆ ಇದನ್ನು ನಾವು ಮೆಲ್ಟ್ ಮಾಡ್ಬೋದು. ಈ 4 ಎಕ್ಸಾಂಪಲ್ಸ್ ಕಾಣಿಸ್ತಾ ಇದೆ ನೋಡಿ. ಯಾವುದು, ಪಾಲಿಇಥಿಲೀನ್ ಯೂಸ್ಡ್ ಇನ್ ಸ್ಕ್ವೀಸ್ ಬಾಟಲ್ಸ್ ಆ್ಯಂಡ್ ಟಾಯ್ಸ್. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ನೈಲಾನ್ ಆ್ಯಂಡ್ ಪಾಲಿಸ್ಟರ್ಸ್ ಯೂಸ್ಡ್ ಇನ್ ಕ್ಲಾತಿಂಗ್. ಥರ್ಡ್, ಪಾಲಿಸ್ಟರಿನ್ ಯೂಸ್ಡ್ ಇನ್ ಕಪ್ಸ್ ಆ್ಯಂಡ್ ಪ್ಯಾಕಿಂಗ್ ಮೆಟೀರಿಯಲ್ಸ್. ನಾನು ಎಲ್ಲದನ್ನು ಏನಕ್ಕೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಎಲ್ಲಿಂದ ಕ್ವೆಶನ್ ಕೇಳ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಇದೆಲ್ಲ ನಾನು ಮಾಡಿದ್ದೀನಿ. ಒಂದೊಂದು ಕ್ವೆಶನ್ಸ್ ಜಾಸ್ತಿ ಸಾಲ್ವ್ ಮಾಡಿದ್ದೀನಿ. ಆದರೆ ನಾನು ಈ ವಿಡಿಯೋಲಿ ಬರೀ ಕಾನ್ಸೆಪ್ಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಫೋರ್ತ್ ಇದೆಯಲ್ಲ ಟೆಫ್ಲಾನ್, ಅದು ಯೂಸ್ಡ್ ಫಾರ್ ಕುಕಿಂಗ್ ಪ್ಯಾನ್ಸ್. ಟೆಫ್ಲಾನ್ ಇದೆಯಲ್ಲ ಅದು ಪ್ಯಾನ್ಸಲ್ಲಿ ಯೂಸ್ ಮಾಡೋದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಪಾಲಿಸ್ಟರಿನ್ ಅಂತ ಇದೆಯಲ್ಲ ಅದು ಕಪ್ಸ್ ಅಂತ ಇದೆ. ನಾನು ಕನ್ನಡ ಮೀಡಿಯಮಲ್ಲಿ ಬಹಳ ಕ್ವೆಶನ್ಸ್ ಸಾಲ್ವ್ ಮಾಡಿದ್ದೀನಿ. ನೀವು ಇಂಗ್ಲೀಷ್ ಮೀಡಿಯಮ್ ಅವರು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಾನು ಎಲ್ಲ ವೀಡಿಯೋಸಲ್ಲಿ ಮಾಡಿರೋ ವೀಡಿಯೋಸ್ನಲ್ಲಿ ವಿಜ್ಞಾನ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ನಾನು ಕೊಟ್ಟಿರೋದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಪಾರ್ಟ್ 6 ಇದೆ ಅದರಲ್ಲಿ. ವಿಜ್ಞಾನದಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡತ್ತೆ. ಕನ್ನಡ ಮೀಡಿಯಮ್ ಅಂತ ಏನಿಲ್ಲ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಏನಕ್ಕೆ ಅಂದರೆ ನಾನು ಮಧ್ಯದಲ್ಲಿ ಇಂಗ್ಲೀಷ್ ಸ್ಲೈಡ್ಸ್ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್, ಹಾರ್ಡ್ ಪ್ಲಾಸ್ಟಿಕ್ಸ್ ಆರ್ ಕಾಲ್ಡ್ ಥರ್ಮೋಸೆಟ್ಟಿಂಗ್ಸ್. ಅಂದರೆ ಹೇಳಿದ್ನಲ್ಲ ನಾನು ಒಂದು ಸತಿ, ಬಿಕಾಸ್ ದೇ ಕೆನಾಟ್ ಬಿ ರೀಮೋಲ್ಡೆಡ್ ಆರ್ ಟು ಫಾರ್ಮ್ ಎ ನ್ಯೂ ಐಟಮ್. ಅಂದರೆ ಇದನ್ನು ಹೀಟ್ ಮಾಡಿದ್ರೂ ಇದು ಮೆಲ್ಟ್ ಆಗೋದಿಲ್ಲ. ಮೆಲ್ಟ್ ಆದರೂ ಕೂಡ ನಾವು ಅದನ್ನು ರೀಮೋಲ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ಇದಕ್ಕೆ ಥರ್ಮೋಸೆಟ್ಟಿಂಗ್ ಅಂದರೆ ಒಂದು ಸತಿ ಸೆಟ್ ಆದರೆ ಅದನ್ನು ನಾವು ಮೆಲ್ಟ್ ಮಾಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು. ಓಕೆ, ಒನ್ ಎಕ್ಸಾಂಪಲ್ ಈಸ್ ಬೇಕಲೈಟ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಬೇಕಲೈಟ್ ಇದೆಯಲ್ಲ, ಇದು ನೆನಪಿಗಿರ್ಬೇಕು ನಿಮಗೆ. ಯಾವುದಿದು ಥರ್ಮೋಸೆಟ್ಟಿಂಗ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಇದನ್ನು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸಲ್ಲಿ ಯೂಸ್ ಮಾಡೋದು. ಏನಕ್ಕಂದರೆ ಇದು ಮೆಲ್ಟ್ ಆಗೋದಿಲ್ಲ ಅದಕ್ಕೆ. Sometimes hard plastics are recycled by grinding the material into small particles for use in composites. ಅಂದರೆ ಯಾವತ್ತೂ ಇದು ಥರ್ಮೋಸೆಟ್ಟಿಂಗ್ಸ್ನ ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ಯಾವುದಾದ್ರೂ ಒಂದು ರೀಸೈಕಲ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಅನದರ್ ಹಾರ್ಡ್ ಪ್ಲಾಸ್ಟಿಕ್ ಈಸ್ ಪಾಲಿವಿನೈಲ್ ಕ್ಲೋರೈಡ್ ಯೂಸ್ಡ್ ಫಾರ್ ಪ್ಲಂಬಿಂಗ್ ಪೈಪ್ಸ್. ಅಂದರೆ ನೀವು ನೋಡಿರಬೇಕು, ಮನೆಯಲ್ಲೆಲ್ಲ ಪೈಪ್ಸ್ ಯೂಸ್ ಮಾಡ್ತಾರೆ. ಅದು ಕನೆಕ್ಷನ್ಸ್ ಎಲ್ಲ ಮನೆ ಮೇಲೆ, ಟೆರೆಸ್ ಮೇಲೆಲ್ಲ ಇರುತ್ತೆ. ಅದು ಬಿಸಿಲಿಗೂ ಏನೂ ಆಗೋದಿಲ್ಲ, ಹೀಟ್ಗೂ ಏನಾಗೋದಿಲ್ಲ. ಏನಕ್ಕೆ ಅಂದರೆ ಅದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಇರುತ್ತೆ ಅದರಲ್ಲಿ. ಯಾವುದು ಎಕ್ಸಾಂಪಲ್ ಅದಕ್ಕೆ, ಪಾಲಿವಿನೈಲ್ ಕ್ಲೋರೈಡ್. ನೋಡಿ, ನೀವು ಇನ್ನೂ ಡೀಟೇಲ್ಸಾಗಿ ಓದಬೇಕು ಅಂತಂದರೆ ಇದ್ರ ಬಗ್ಗೆ ನ್ಯಾಚುರಲ್ ಪಾಲಿಮರ್ಸ್ ಮತ್ತು ಸಿಂಥೆಟಿಕ್ ಪಾಲಿಮರ್ಸ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಏನಕ್ಕಂದರೆ ಲೆಫ್ಟ್ ಸೈಡ್ ಕಾಣಿಸ್ತಿದೆ ನ್ಯಾಚುರಲ್ ಪಾಲಿಮರ್ಸಲ್ಲಿ ಆ ಥರ ಕೇಳಿದರು 2015 ಪೇಪರಲ್ಲಿ. ಏನಂದರೆ ಪ್ರೋಟೀನ್ಸ್ ಅಲ್ಲಿ ಏನಿರುತ್ತೆ, ಅಮೈನೋ ಆ್ಯಸಿಡ್ಸ್ ಇರುತ್ತೆ, ಅದು ಮಾನೋಮರ್ಸ ಪಾಲಿಮರ್ಸ ಅಂತಂದ್ಬಿಟ್ಟು ಕೇಳಿದರು. ಅಮೈನೋ ಆ್ಯಸಿಡ್ಸ್ ಇದೆಯಲ್ಲ ಅದು ಮಾನೋಮರ್, ಮತ್ತು ಪ್ರೋಟೀನಲ್ಲಿ ಏನಿರುತ್ತೆ ಅಂತ ಕೇಳಿದರು, ಅದು ಅಮೈನೋ ಆ್ಯಸಿಡ್ ಇರುತ್ತೆ. ಈ ಥರ ಬೇಕಾದರೆ ನೀವೊಂದು
ಸ್ಕ್ರೀನ್ಶಾಟ್ ತೊಗೊಂಡು ಇನ್ನೂ ಡೀಟೇಲಾಗಿ ಓದ್ಕೊಳ್ಬೇಕಾದ್ರೆ ಓದ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಡೀಟೇಲಾಗಿ ಓದಬೇಕಂದ್ರೆ ಇದು ನೋಡಿ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಮಾನೋಮರ್ಸ್ ದ ಸಿಂಪಲ್ ಶುಗರ್ಸ್ ಗ್ಲುಕೋಸ್ ಸುಕ್ರೋಸ್ ಫ್ರಕ್ಟೋಸ್. ಇದು ಪಾಲಿಮರ್ಸ್ ಇದೆಯಲ್ಲ ಅದು ದ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಇದು ಯಾವುದ್ಯಾವುದು ಸ್ಟಾರ್ಚ್ ಆ್ಯಂಡ್ ಸೆಲ್ಯುಲೋಸ್ ಆರ್ ಲಾಂಗ್ ಚೈನ್ಸ್ ಆಫ್ ಸಿಂಪಲ್ ಶುಗರ್ಸ್. ಯಾವುದ್ಯಾವುದು ಸ್ಟಾರ್ಚ್ ಆ್ಯಂಡ್ ಸೆಲ್ಯುಲೋಸ್ ಇದು ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಆಗಿರುತ್ತೆ. ಇದು ನೋಡಿ ಇನ್ಸುಲಿನ್ ಎ ಹ್ಯೂಮನ್ ಪ್ರೋಟೀನ್. 2019 ಪೇಪರಲ್ಲಿ ಹ್ಯೂಮನ್ ಪಾಲಿಮರ್ ಯಾವುದು, ಪಾಲಿಮರ್ ಒಂದು ಹ್ಯೂಮನ್ ಬಾಡಿಲಿರುತ್ತೆ, ಅದು ಯಾವುದು ಅಂತ ಕೇಳಿದರು. ಅದಕ್ಕೆ ಆನ್ಸರ್ DNA ಆಗಿರುತ್ತೆ. ಸೊ ನಮಗೆ ಹೇಳೋಕ್ಕೆ ಚಾನ್ಸೇ ಆಗಿರಲ್ಲ ಎಲ್ಲಿಂದ ಕೇಳ್ತಾರೆ ಕ್ವೆಶನ್ ಅಂತಂದ್ಬಿಟ್ಟು. ಸೊ ಡೀಟೇಲಾಗಿ ಓದಿದ್ರೆ ಒಳ್ಳೆಯದು. ಈ ಪಿಕ್ಚರ್ ನೋಡಿ, DNA ಈಸ್ ಮೇಡ್ ಆಫ್ ಮೋನೋಮರ್ಸ್ ಕಾಲ್ಡ್ ನ್ಯೂಕ್ಲಿಯೋಟೈಡ್ಸ್. ಇವಾಗ ಎಕ್ಸಾಮ್ ಹತ್ತಿರ ಇದೆ, ಸೊ ಇವಾಗ ಇದೆಲ್ಲ ನೋಡಿದ್ರೆ ಗಾಬರಿ ಆಗ್ತೀರಾ, ಬೇಡ, ಸ್ವಲ್ಪ ಡೀಟೇಲ್ ಅಷ್ಟೊಂದು ಬೇಡ ಹೋಗೋದು. ನೆಕ್ಸ್ಟ್ ಟಾಪಿಕ್ ಹೋಗೋಣ, ಮೆಟಲ್ಸ್. ಮೆಟಲ್ಸ್ ನೋಡಿ, ಇದರಲ್ಲಿ ಯಾವುದ್ಯಾವುದು ಕಾಣಿಸ್ತಾ ಇದೆ ನಿಮಗೆ? ಗೋಲ್ಡ್, ಪ್ಲ್ಯಾಟಿನಮ್, ಕಾಪರ್, ಲೆಡ್, ಟಿನ್, ನಿಕಲ್, ಇದೆಲ್ಲನೂ ಮೆಟಲ್ಸೇ. ಇದರಲ್ಲಿ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಎರಡು ಟೈಪ್ಸ್ ಇದೆ. ಯಾವುದ್ಯಾವುದು ನೋಡೋಣ, ಮತ್ತು ಅದರದ್ದು ಪ್ರಾಪರ್ಟೀಸ್ ಏನಿದೆ ನೋಡೋಣ ಇವತ್ತು. ನೋಡಿ ಫ್ರೆಂಡ್ಸ್, ನಿಮಗೊಂದು ನಾನು ಟ್ರಿಕ್ ಹೇಳ್ಕೊಡ್ತೀನಿ. ಮೆಟಲ್ಸ್ ಮತ್ತು ನಾನ್ ಮೆಟಲ್ಸಲ್ಲಿ ಡಿಫ್ರೆನ್ಸಸ್ ಹೇಗೆ ನೆನಪಿಗೆ ಇಟ್ಕೊಬೇಕು, ಯಾವತ್ತೂ ಅದು ಇದು ಮೆಟಲ್ದ ನಾನ್ ಮೆಟಲ್ದ ಅಂತ ಗೊತ್ತಾಗತ್ತು, ಕನ್ಫ್ಯೂಷನ್ ಆಗಬಾರ್ದು. ಒಂದು ಟ್ರಿಕ್ ಏನಂದರೆ, ನೀವು ಮೆಟಲ್ಸಿಗೆ ಏನು ಅಂದ್ಕೊಬೇಕು? ಮೇಲ್ ಅಂತ ಅಂದ್ಕೊಬೇಕು, ಯಾರು? ಗಂಡಸರು. ಓಕೆ, ನಾನ್ ಮೆಟಲ್ಸ್ಗೆ ಯಾರು ಅಂದ್ಕೊಬೇಕು? ಗರ್ಲ್ಸ್, ಫೀಮೇಲ್ಸ್ ಅಂದ್ಕೊಂಡು. ಸುಮ್ಮನೆ ಈ ಟ್ರಿಕ್ ಮಾತ್ರ ನಾನು ಹೇಳ್ತಾ ಇರೋದು. ಆ್ಯಕ್ಚುಲಿ ನೀವು ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡಿ, ನಿಮಗೋಸ್ಕರ ಎಕ್ಸಾಮ್ಗೆ ಈಸಿ ಆಗಲಿ ಅಂತ ಹೆಲ್ಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಇವಾಗ ಹೇಳ್ತಿರೋದು ನಾನು ಎಲ್ಲ ಇವಾಗ ಫಸ್ಟ್ ಮೆಟಲ್ಸ್ ಬಗ್ಗೆ, ಮೇಲ್ಸ್ ಬಗ್ಗೆ ಅಂದ್ಕೊಳ್ಳಿ. ಓಕೆ, ಫಸ್ಟ್ ಪಾಯಿಂಟ್ ನೋಡಿ, ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಇದು ಮೆಟಲ್ಸ್ ಹೇಗಿರುತ್ತೆ ಅಂದರೆ, ಮೇಲ್ಸ್ ಅಂದ್ಕೊಂಡಿದ್ದೀರಾ ಅಲ್ವಾ? ಮೆಟಲ್ಸ್ ಹೇಗಿರುತ್ತೆ ಅಂದರೆ, ಹೇಗಿರ್ತಾರೆ ಮೇಲ್ಸ್? ಸ್ಟ್ರಾಂಗ್ ಆ್ಯಂಡ್ ಹಾರ್ಡ್. ಮೆಟಲ್ಸ್ ಹೇಗಿರುತ್ತೆ? ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಏನು? ಸ್ಟ್ರಾಂಗ್ ಆ್ಯಂಡ್ ಹಾರ್ಡ್ ಇರುತ್ತೆ. ಸೊ ಫಸ್ಟ್ ಪಾಯಿಂಟಲ್ಲಿ ನೋಡಿ, ಮೋಸ್ಟ್ ಮೆಟಲ್ಸ್ ಆರ್ ಜನರಲಿ ಸ್ಟ್ರಾಂಗ್ ಆ್ಯಂಡ್ ಹಾರ್ಡ್. ಮೋಸ್ಟ್ ಮೆಟಲ್ಸ್ ಅಂತ ಇದೆ, ಆಲ್ ಮೆಟಲ್ಸ್ ಅಂತ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮೋಸ್ಟ್ ಮೆಟಲ್ಸ್ ಅಂತ ಇದೆ, ಆಲ್ ಮೆಟಲ್ಸ್ ಅಂತ ಇಲ್ಲ. ಯಾಕಂದರೆ ಲಾಸ್ಟ್ ಇಯರ್ 2019 ಪೇಪರಲ್ಲಿ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಓಕೆ, ನಾನು ಕ್ವೆಶನ್ ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ. ಮೋಸ್ಟ್ ಮೆಟಲ್ಸ್ ಆರ್ ಜನರಲಿ ಸ್ಟ್ರಾಂಗ್ ಆ್ಯಂಡ್ ಹಾರ್ಡ್. ನೆಕ್ಸ್ಟ್, ದೇ ಆರ್ ಡಿಫಿಕಲ್ಟ್ ಟು ಬ್ರೇಕ್ ಡೌನ್ ಇಂಟು ಸ್ಮಾಲರ್ ಪೀಸಸ್ ಆ್ಯಂಡ್ ಚೇಂಜಿಂಗ್ ದೇರ್ ಶೇಪ್ ಯೂಶ್ವಲಿ ಇನ್ವಾಲ್ವ್ಸ್ ಎ ಲಾಟ್ ಆಫ್ ಎಫರ್ಟ್. ಅಂದರೆ ಇವರು ಬ್ರೇಕ್ ಮಾಡೋಕ್ಕೆ ಬಹಳ ಕಷ್ಟ. ಇದು ಏನಕ್ಕಂದರೆ ಇವರು ತುಂಬ ಸ್ಟ್ರಾಂಗ್ ಇರ್ತಾರೆ. ಯಾರು? ಮೆಟಲ್ಸ್. ಸೇಮ್ ಇದೇ ಪ್ರಾಪರ್ಟಿ ನೋಡಿ, ಸೇಮ್ ಅದೇ ಪಿಕ್ಚರ್ ಜೊತೆ ಕಾಣಿಸುತ್ತೆ, ನಿಮಗೆ ಕಾಣಿಸ್ತಾ ಇದೆ. ಹಾರ್ಡ್ನೆಸ್ ಆ್ಯಂಡ್ ಸಾಫ್ಟ್ನೆಸ್ ಅಂದರೆ ಹೇಗಿರುತ್ತೆ, ಮೆಟಲ್ಸ್ ಹೇಗಿರ್ತಾರೆ ಅಂದರೆ, ಮೆಟಲ್ಸ್ ಆರ್ ಜನರಲಿ ಹಾರ್ಡ್ ಇನ್ ನೇಚರ್. ಅಂದರೆ ಆಲ್ ಮೆಟಲ್ಸ್ ಅಂತ ಕೇಳಿಲ್ಲ, ಯಾಕಂದರೆ ಸ್ವಲ್ಪ ಮೆಟಲ್ಸ್ ಇದೆಯಲ್ಲ ಅದು ಹಾರ್ಡ್ ಇರೋದಿಲ್ಲ. ಯಾವುದು ಅದು ಅಂತಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ. ಓಕೆ, ಒಂದು ಪ್ರಾಪರ್ಟಿ ಆಯಿತು ನಮ್ಮದು. ಇವಾಗ ಯಾವುದು? ಫಸ್ಟ್ ಪ್ರಾಪರ್ಟಿ ಏನಿದ್ರದ್ದು? ಅದು ಮೆಟಲ್ಸ್ ಹಾರ್ಡ್ ಇರುತ್ತೆ. ಮೆಟಲ್ಸ್ ಆರ್ ಹಾರ್ಡ್ ಇನ್ ನೇಚರ್. ಯಾವುದೇ ಎಕ್ಸಾಂಪಲ್ಸ್ ನೋಡಿ, ಐರನ್, ಕಾಪರ್, ಗೋಲ್ಡ್ ಎಕ್ಸೆಟ್ರಾ, ಇದೆಲ್ಲ ಏನಿರುತ್ತೆ? ಹಾರ್ಡ್ ಇರುತ್ತೆ. ಯಾವುದು? ಇದೆಲ್ಲ ಮೆಟಲ್ಸ್. ನೆಕ್ಸ್ಟ್, ಕಂಡಕ್ಟರ್ಸ್. ದೇ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಯಾರು? ಮೆಟಲ್ಸ್. ಮೆಟಲ್ಸ್ ಇದೆಯಲ್ಲ, ಇವರು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾರು? ಮೇಲ್ಸ್ ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ಮೆಟಲ್ಸ್ಗೆ ಯಾರು ಅಂದ್ಕೊಂಡಿದ್ದೀರಾ ನೀವು? ಮೇಲ್ಸ್ ಅಂತ ಅಂದ್ಕೊಂಡಿದ್ದೀರಾ. ಸೊ ಇವ್ರಿಗೆ ಕರೆಂಟಿಂದ ಇವ್ರಿಗೂ ಏನಾಗಲ್ಲ. ಇವ್ರಿಗೆ ಕರೆಂಟ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಇವರು ಏನು? ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಯಾರು? ಮೆಟಲ್ಸ್. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಸೆಕೆಂಡ್ ಪಾಯಿಂಟ್, ದಿಸ್ ಈಸ್ ವೈ ದೇ ಆರ್ ಯೂಸ್ಡ್ ಫಾರ್ pots and pans and in electric circuits to carry the current. Next, same point, metals are good conductors of heat and electricity. That is, it allows heat and electricity to pass through it easily. Example ಯಾವ್ದು? ಗೋಲ್ಡ್, ಕಾಪರ್, ಸಿಲ್ವರ್, ಐರನ್ ಎಕ್ಸೆಟ್ರಾ. ಇದೆಲ್ಲ ಏನು? ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಇದೆಲ್ಲ ಏನು? ಮೆಟಲ್ಸ್. ಗೋಲ್ಡ್, ಕಾಪರ್, ಸಿಲ್ವರ್, ಐರನ್ ಇದೆಲ್ಲ ಮೆಟಲ್ಸ್. ಇದೆಲ್ಲ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್, ಡೆನ್ಸಿಟಿ. ಮೆಟಲ್ಸ್ ಹ್ಯಾವ್ ಹೈ ಡೆನ್ಸಿಟಿ. ಇದಕ್ಕೆ ಡೆನ್ಸಿಟಿ ಜಾಸ್ತಿ ಇರುತ್ತೆ ಮೆಟಲ್ಸಿಗೆ.
ಆದರೆ ನಾನ್ ಮೆಟಲ್ಸಲ್ಲಿ ಇದು ಲೋಯರ್ ಡೆನ್ಸಿಟಿ ಇರುತ್ತೆ. ನಿಮಗೆ ನಾನು ಒಂದೇ ಸತಿ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಬರೀ ನಾನು ಇವಾಗ ಹೇಳ್ತಿರೋದು ಮೆಟಲ್ಸ್ ಬಗ್ಗೆ. ಮೆಟಲ್ಸ್ ಏನಿದೆ ಅದರ ಫುಲ್ ಆಪೋಸಿಟ್ ಏನಿರುತ್ತೆ, ನಾನ್ ಮೆಟಲ್ಸ್ ಇರುತ್ತೆ. ಸೊ ಒಂದರಲ್ಲಿ ಪರ್ಫೆಕ್ಟ್ ಆಗಿಬಿಟ್ರೆ ಇನ್ನೊಂದು ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಸೊ ಮೆಟಲ್ಸ್ ಅಂದರೆ ಏನು, ಮೇಲ್ಸ್ ಅಂತ ಅಂದ್ಕೊಂಡಿದ್ದೀರಾ. ಓಕೆ, ಮೆಟಲ್ಸ್ ಹ್ಯಾವ್ ಹೈ ಡೆನ್ಸಿಟಿ. ಎಕ್ಸಾಂಪಲ್ ಐರನ್, ಕಾಪರ್, ಗೋಲ್ಡ್ ಎಕ್ಸೆಟ್ರಾ. ಇದಕ್ಕೆಲ್ಲ ಹೈ ಡೆನ್ಸಿಟಿ ಇರುತ್ತೆ. ಕೆಳಗಡೆ ಕಾಣಿಸ್ತಾ ಇದೆ ನಿಮಗೆ ಸ್ಟ್ರಕ್ಚರ್ ಆಫ್ ಮೆಟಲ್ಸಲ್ಲಿ. ಅದರಲ್ಲಿ ಏನು ಕಾಣಿಸ್ತಾ ಇದೆ, ಮೆಟಲ್ಸ್ ಹ್ಯಾವ್ ಹೈ ಡೆನ್ಸಿಟಿ ಬಿಕಾಸ್ ದೇರ್ ಈಸ್ ಲಿಟಲ್ ಎಂಟಿ ಸ್ಪೇಸಸ್ ಬಿಟ್ವೀನ್ ದ ಆಟಮ್ಸ್. ಅದಕ್ಕೋಸ್ಕರ ಈ ಮೆಟಲ್ಸಲ್ಲಿ ಹೈ ಡೆನ್ಸಿಟಿ ಇರುತ್ತೆ. ಸೇಮ್ ಇನ್ನೊಂದು ಸ್ಲೈಡ್ ಇದೆ ನೋಡಿ. ಮೋಸ್ಟ್ ಮೆಟಲ್ಸ್ ಹ್ಯಾವ್ ಹೈ ಡೆನ್ಸಿಟಿ. ನೆಕ್ಸ್ಟ್ ಪಾಯಿಂಟ್, ದಿಸ್ ಈಸ್ ವೈ ದೆ ಫೀಲ್ ಹೆವಿ ಆ್ಯಂಡ್ ಸಿಂಕ್ ವೆನ್ ಪ್ಲೇಸ್ಡ್ ಇನ್ ವಾಟರ್. ವಾಟರಲ್ಲಿ ಇಟ್ಟಾಗ ಏನಾಗುತ್ತೆ, ಒಂದು ಮೆಟಲ್ಸ್ ಏನಾಗುತ್ತೆ ಅದು ಅದರಲ್ಲಿ ಮುಳುಗೋಗ್ಬಿಡುತ್ತೆ, ಸಿಂಕ್ ಆಗುತ್ತೆ. ನೋಡಿ ಇಲ್ಲಿ ಲಸ್ಟ್ರಸ್. ಮೆಟಲ್ಸ್ ಹ್ಯಾವ್ ಲಸ್ಟರ್. ದಿಸ್ ಮೀನ್ಸ್ ದೇ ಆರ್ ಶೈನಿ. ಇದಕ್ಕೆ ಮೆಟಲ್ಸಿಗೆ ಶೈನಿಂಗ್ ಇರುತ್ತೆ. ಆದರೆ ಕೆಲವೊಂದು ನಾನ್ ಮೆಟಲ್ಸ್ಗೂ ಇರುತ್ತೆ. ಅದು ಯಾವುದು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಲಸ್ಟ್ರಸ್ ಯಾವುದು, ಮೆಟಲ್ಸ್ ಹ್ಯಾವ್ ಶೈನಿಂಗ್ ಇರುತ್ತೆ ಮೆಟಲ್ಸಿಗೆ. ಎಕ್ಸಾಂಪಲ್ ಗೋಲ್ಡ್, ಕಾಪರ್, ಸಿಲ್ವರ್, ಐರನ್ ಎಕ್ಸೆಟ್ರಾ. ಇದಕ್ಕೆಲ್ಲ ಶೈನಿಂಗ್ ಇರುತ್ತೆ. ಯಾರ್ಯಾರು, ಮೆಟಲ್ಸ್. ನೆಕ್ಸ್ಟ್ ಸೇಮ್ ಪಾಯಿಂಟ್ ನೋಡಿ, ಶೈನಿ ಆ್ಯಂಡ್ ಸಿಲ್ವರಿ. ಮೋಸ್ಟ್ ಮೆಟಲ್ಸ್ ಆರ್ ಸಿಲ್ವರಿ ಇನ್ ಕಲರ್ ಎಕ್ಸೆಪ್ಟ್ ಕಾಪರ್ ಆ್ಯಂಡ್ ಗೋಲ್ಡ್. ಕಾಪರ್ ಮತ್ತು ಗೋಲ್ಡ್ ಇದೆಯಲ್ಲ ಅದು ಶೈನ್ ಮಾಡೋಲ್ಲ. ನೀವು ನೋಡಿದಿರೋ ಕಾಪರ್ನ ಅದು ಒಂದು ಸ್ವಲ್ಪ ದಿನ ಆದಮೇಲೆ ಸಮ್ ಗೋ ಡಲ್ ಓವರ್ ಟೈಮ್. ಅಂದರೆ ಸ್ವಲ್ಪ ದಿನ ಆದಮೇಲೆ ಅದೇನಾಗುತ್ತೆ, ಒಂದು ಕಲರ್ ಚೇಂಜ್ ಆಗಿಬಿಡುತ್ತೆ, ಡಲ್ ಕಾಣಿಸ್ತಾ ಇರುತ್ತೆ. ಆಲ್ ಮೆಟಲ್ಸ್ ಆರ್ ಶೈನಿ ವೆನ್ ಫ್ರೆಶ್ಲಿ ಕಟ್. ಅಂದರೆ ಫ್ರೆಶ್ಲಿ ಕಟ್ ಮಾಡಿದಾಗ ಮೆಟಲ್ಸ್ನ ಏನಾಗುತ್ತೆ, ಅದು ಒಂದು ಶೈನಿಂಗ್ ಇರುತ್ತೆ. ಆಮೇಲೆ ಅದು ಕಲರ್ ಡಲ್ ಆಗ್ತಾ ಇರುತ್ತೆ. ನೀವು ಗೋಲ್ಡಲ್ಲೂ ನೋಡಿರಬೇಕು, ಕಾಪರಲ್ಲೂ ನೋಡಿರಬೇಕು. ಸ್ವಲ್ಪ ದಿನ ಆದಮೇಲೆ ಅದು ಕಲರ್ ಡಲ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ಮೆಟಲ್ಸಿಗೆ ಹೈ ಮೆಲ್ಟಿಂಗ್ ಪಾಯಿಂಟು ಇರುತ್ತೆ, ಹೈ ಬಾಯ್ಲಿಂಗ್ ಪಾಯಿಂಟು ಇರುತ್ತೆ. ಎಕ್ಸಾಂಪಲ್ ಐರನ್, ಕಾಪರ್, ಗೋಲ್ಡ್, ಅಲ್ಯೂಮಿನಿಯಂ ಎಕ್ಸೆಟ್ರಾ. ಇದೆಲ್ಲ ಏನಿರುತ್ತೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಮೆಟಲ್ಸಿಗೆ ಹೈ ಬಾಯ್ಲಿಂಗ್ ಪಾಯಿಂಟು ಇರುತ್ತೆ, ಹೈ ಮೆಲ್ಟಿಂಗ್ ಪಾಯಿಂಟು ಇರುತ್ತೆ. ಓಕೆ, ನೆಕ್ಸ್ಟ್ ಸೇಮ್ ಇದೆ, ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಮೋಸ್ಟ್ ಮೆಟಲ್ಸ್ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ದೇ ನೀಡ್ ಟು ಬಿ ಹೀಟೆಡ್ ಟು ವೆರಿ ಹೈ ಟೆಂಪ್ರೇಚರ್ಸ್ ಬಿಫೋರ್ ದೆ ಮೆಲ್ಟ್ ಟು ಬಿಕಮ್ ಲಿಕ್ವಿಡ್ಸ್. ನೆಕ್ಸ್ಟ್ ಸಾಲಿಡ್ಸ್. ಆಲ್ ಮೆಟಲ್ಸ್ ಆರ್ ಸಾಲಿಡ್ಸ್. ಅಂದರೆ ಮೆಟಲ್ಸ್ ಇದೆಯಲ್ಲ ಇದೆಲ್ಲ ಸಾಲಿಡ್ಸ್ ಇರುತ್ತೆ. ಆದರೆ ಒಂದು ಮಾತ್ರ ಇರಲ್ಲ. ಯಾವುದದು ಅಂದರೆ ಮೆರ್ಕ್ಯುರಿ. ದ ಓನ್ಲಿ ಎಕ್ಸೆಪ್ಷನ್ ಈಸ್ ಮೆರ್ಕ್ಯುರಿ. ಮೆರ್ಕ್ಯುರಿ ಇದೆಯಲ್ಲ ಇದು ಒಂದು ಮೆಟಲೇ, ಆದರೆ ಇದು ಸಾಲಿಡ್ ಫಾರ್ಮಲ್ಲಿ ಇರಲ್ಲ, ಇದು ಲಿಕ್ವಿಡ್ ಫಾರ್ಮ್. ಮೆರ್ಕ್ಯುರಿ ಮೆಟಲ್, ನಾನ್ ಮೆಟಲ್ ಅಲ್ಲ. ಮೆರ್ಕ್ಯುರಿ ಇದು ಒಂದು ಮೆಟಲೇ, ಆದರೆ ಅದು ಒಂದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಬೇರೆ ಮೆಟಲ್ಸ್ ಎಲ್ಲ ಸಾಲಿಡ್ ಫಾರ್ಮಲ್ಲಿರುತ್ತೆ. ಮೆಟಲ್ಸ್ ಆರ್ ಇನ್ ಫಾರ್ಮ್ ಆಫ್ ಸಾಲಿಡ್ಸ್. ನೆಕ್ಸ್ಟ್ ಪಾಯಿಂಟ್, ಮೇಲೆಬಿಲಿಟಿ. ಮೆಟಲ್ಸ್ ಆರ್ ಮೇಲೆಬಲ್. ದಟ್ ಈಸ್ ದೇ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್ ವಿತ್ ಹ್ಯಾಮರ್. ಇದಕ್ಕೆ ಮೇಲೆಬಲ್ ಯಾರು, ಮೆಟಲ್ಸ್ ಇದೆಯಲ್ಲ ಅದರದೊಂದು ಪ್ರಾಪರ್ಟಿ, ಇಂಪಾರ್ಟೆಂಟ್ ಪ್ರಾಪರ್ಟಿ ಯಾವುದು, ಮೇಲೆಬಿಲಿಟಿ. ಇದು ಏನು ಮೇಲೆಬಿಲಿಟಿ ಅಂತಂದರೆ ಮೆಟಲ್ಸ್ ಆರ್ ಮೇಲೆಬಲ್ ದಟ್ ಇಟ್ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್ ವಿತ್ ಹ್ಯಾಮರ್. ಎಕ್ಸಾಂಪಲ್ ಐರನ್, ಕಾಪರ್, ಗೋಲ್ಡ್, ಅಲ್ಯೂಮಿನಿಯಂ ಎಕ್ಸೆಟ್ರಾ. ನೆಕ್ಸ್ಟ್ ಪಾಯಿಂಟ್, ಡಕ್ಟಿಲಿಟಿ ಅಥವಾ ಡಕ್ಟೈಲ್. ಮೆಟಲ್ಸ್ ಆರ್ ಡಕ್ಟೈಲ್, ದಟ್ ಈಸ್ ದೇ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್. ಇದು 2019 ಪೇಪರಲ್ಲಿ ಕೊಟ್ಟಿದ್ರು. ಮೆಟಲ್ಸ್ ಹೇಗಿರುತ್ತೆ, ಡಕ್ಟೈಲ್ ಆಗಿರತ್ತೋ ಅಂತಂದ್ಬಿಟ್ಟು ಆ ಕ್ವೆಶನ್ ತೋರಿಸ್ತೀನಿ ನಿಮಗೆ. ಮೆಟಲ್ಸ್ ಆರ್ ಡಕ್ಟೈಲ್ ಆಗಿರುತ್ತೆ. ದಟ್ ಇಟ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್. ಎಕ್ಸಾಂಪಲ್ ಗೋಲ್ಡ್, ಕಾಪರ್, ಸಿಲ್ವರ್, ಐರನ್ ಎಕ್ಸೆಟ್ರಾ. ನಿಮಗೆ ಇಮೇಜಸಲ್ಲಿ ಕಾಣಿಸ್ತಾ ಇರಬೇಕು, ಥಿನ್ ವೈರ್ಸ್ ಕಾಣಿಸ್ತಾ ಇದೆ, ಅದು ಕಾಪರ್ ವೈರ್ಸ್. ಮತ್ತು ಅದು ಸರ್ಕಲ್ ಶೇಪಲ್ಲಿ ಕಾಣಿಸ್ತಾ ಇದೆ, ಅದು ಐರನ್ ವೈರ್ಸ್. ತಂತಿಗಳು ನೋಡಿದ್ದೀರಲ್ಲ ಅದು ಏನಕ್ಕೆ ಅಂದರೆ ಅದು ಮೆಟಲ್ಸಲ್ಲಿ ಮಾಡಿರ್ತಾರೆ. ಏನಕ್ಕೆ ಅಂದರೆ ಅದರ ಫಾರ್ಮ್ ಆಗುತ್ತೆ ಶೇಪ್. ಅದು ಏನಕ್ಕೆ ಅಂದರೆ ಅದರಲ್ಲಿ ಡಕ್ಟಿಲಿಟಿ ಇರುತ್ತೆ ಮೆಟಲ್ಸಿಗೆ. ಸೊ ಅದು ಆ ಫಾರ್ಮಲ್ಲಿ ಬರುತ್ತೆ, ಶೇಪ್ ಬರುತ್ತೆ ಆ ಫಾರ್ಮಲ್ಲಿ. ಸೇಮ್ ಪಾಯಿಂಟ್ ನೋಡಿ, ದಿಸ್ ಪ್ರಾಪರ್ಟಿ ಮೀನ್ಸ್ ದಟ್ ಮೆಟಲ್ಸ್ ಕ್ಯಾನ್ ಸ್ಟ್ರೆಚ್ಡ್ ವೆರಿ thinly without breaking them. This is why
they can be drawn out into wires. Next point, sonorous ಅಂದರೆ metals are sonorous. It means it makes sound when hit with an object. ಮೆಟಲ್ಸಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಏನಕ್ಕೆ ಅಂತಂದರೆ ಅದಕ್ಕೆ ಇದಕ್ಕೆ ಸೊನೋರಸ್ ಅಂತ ಹೇಳ್ತಾರೆ. ಯಾರಿಗೆ? ಮೆಟಲ್ಸಿಗೆ. ಏನಕ್ಕೆ ಅಂದರೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಇದರಿಂದ. ಮೆಟಲ್ಸಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಯಾವುದೋ ಒಂದು ಬೆಲ್ ಹೊಡೆದಾಗ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಇದಕ್ಕೆ ಸೊನೋರಸ್ ಅಂತೀವಿ. ಎಕ್ಸಾಂಪಲ್ ಬೆಲ್ಸ್, ಸ್ಟ್ರಿಂಗ್ಸ್ ಆಫ್ ಗಿಟಾರ್ ಎಕ್ಸೆಟ್ರಾ. ಇದೆಲ್ಲ ಏನಿದೆ ಸೊನೋರಸ್ ಪ್ರಾಪರ್ಟಿ ಇರುತ್ತೆ. ಯಾವುದಕ್ಕೆ? ಮೆಟಲ್ಸಿಗೆ. ಓಕೆ, ಇವಾಗ ನಾವು ಮೆಟಲ್ಸ್ ಬಗ್ಗೆ ಎಲ್ಲ ಓದಿದ್ವಿ. ಇವಾಗ ನಾನ್ ಮೆಟಲ್ಸಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಮೆಟಲ್ಸ್ ಯಾವುದ್ಯಾವುದಿತ್ತು? ಗೋಲ್ಡ್ ಇತ್ತು, ಐರನ್ ಇತ್ತು, ಕಾಪರ್ ಇತ್ತು, ಅದೆಲ್ಲ ಮೆಟಲ್ಸ್ ಆಯಿತು. ಇವಾಗ ನಾನ್ ಮೆಟಲ್ಸ್ ಯಾವುದ್ಯಾವುದಿದೆ? ಕಾರ್ಬನ್, ಫಾಸ್ಫರಸ್, ಸಲ್ಫರ್, ಡೈಮಂಡ್ ಕೂಡ ನಾನ್ ಮೆಟಲ್ಲೇ. ಓಕೆ, ಇದೆಲ್ಲ ನಾನ್ ಮೆಟಲ್ಸ್ ಇದೆ. ಇದ್ರದ್ದು ಪ್ರಾಪರ್ಟೀಸ್ ಏನಿದೆ ಅಂತಂದ್ಬಿಟ್ಟು ನೋಡೋಣ. ಫಸ್ಟ್ ಪ್ರಾಪರ್ಟಿ ಇದು ಮೇಲೆಬಿಲಿಟಿ. ನಾನ್ ಮೆಟಲ್ಸ್ ಆರ್ ನಾಟ್ ಮೇಲೆಬಲ್. ಅಂದರೆ ಮೇಲೆಬಲ್ ಅಂದರೆ ಅಲ್ಲೇನಿತ್ತು ಯಾವುದರಲ್ಲಿ? ಮೆಟಲ್ಸಲ್ಲಿ ಅದು ಮೆಟಲ್ಸ್ ಮೇಲೆಬಲ್ ಇತ್ತು, ಆದರೆ ನಾನ್ ಮೆಟಲ್ಸ್ ಮೇಲೆಬಲ್ ಇಲ್ಲ. ಇದು ಬ್ರೇಕ್ ಈಸಿಲಿ, ಇದು ಈಸಿಯಾಗಿ ಬ್ರೇಕ್ ಆಗುತ್ತೆ. ಎಕ್ಸಾಂಪಲ್ ಸಲ್ಫರ್, ಫಾಸ್ಫರಸ್ ಎಕ್ಸೆಟ್ರಾ. ನಿಮಗೆ ಸ್ಟಾರ್ಟಿಂಗಲ್ಲೇ ನಾನು ಒಂದು ಟಿಪ್ ಹೇಳಿದ್ದೆ, ಅದು ನೆನಪಿಗಿರಬೇಕು ನಿಮಗೆ. ಆವಾಗ ನೀವು ಈಸಿಯಾಗಿ ಕಂಪೇರ್ ಮಾಡ್ಕೊಬೋದು. ಅವರೆಲ್ಲ ಫಸ್ಟ್ ಏನಿತ್ತು? ಸ್ಟ್ರಾಂಗ್ ಇತ್ತು, ಮೇಲೆಬಲ್ ಇತ್ತು, ಡಕ್ಟಿಲಿಟಿ ಇತ್ತು, ಅದೆಲ್ಲ ಇತ್ತು. ಅದರ ಆಪೋಸಿಟ್ ಇದು ನಾನ್ ಮೆಟಲ್ಸ್ ಏನಿದೆ, ಇದು ಮೇಲೆಬಲ್ ಇರಲ್ಲ, ಡಕ್ಟೈಲ್ ಇರಲ್ಲ. ನೋಡಿ, ನಾನ್ ಮೆಟಲ್ಸ್ ಆರ್ ನಾಟ್ ಡಕ್ಟೈಲ್. ಎಕ್ಸಾಂಪಲ್ ಸಿಲಿಕಾನ್, ಬೋರಾನ್. ನಿಮಗೆ ಇದು ಎಕ್ಸಾಂಪಲ್ಸ್ ಕೂಡ ನೆನಪಿಗಿರಬೇಕು. ಯಾಕಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಮಾತ್ರ ನಾನು ಕೊಟ್ಟಿರೋದು ಸಿಲಿಕಾನ್, ಬೋರಾನ್. ಇದರಿಂದನೂ ನಿಮಗೆ ಕ್ವೆಶನ್ ಕೇಳ್ಬೋದು. ಸಿಲಿಕಾನ್ ಮತ್ತು ಬೋರಾನ್ ಇದೆಯಲ್ಲ, ಇದು ಮೆಟಲ್ಸೋ ನಾನ್ ಮೆಟಲ್ಸೋ ಅಂತಂದ್ಬಿಟ್ಟು ಕೊಡ್ಬೋದು. ಏನಾದರೂ ಆ ಥರ ಒಂದು ಡೀಪಾಗಿ ಕ್ವೆಶನ್ ಕೇಳ್ಬೋದು. ನೆಕ್ಸ್ಟ್ ಪ್ರಾಪರ್ಟಿ ನೋಡಿ, ಸೊನೋರಸ್. ನಾನ್ ಮೆಟಲ್ಸ್ ಆರ್ ನಾಟ್ sonorous. That means it cannot produce when hit with a hammer. ಇಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗೋದಿಲ್ಲ. ಎಕ್ಸಾಂಪಲ್ ಬ್ರೋಮಿನ್, ಫ್ಲೋರಿನ್ ಎಕ್ಸೆಟ್ರಾ. ನೆಕ್ಸ್ಟ್ ಪಾಯಿಂಟ್, ಡೆನ್ಸಿಟಿ. ನಾನ್ ಮೆಟಲ್ಸ್ ಜನರಲಿ ಹ್ಯಾವ್ ಲೋ ಡೆನ್ಸಿಟಿ. ಎಕ್ಸಾಂಪಲ್ ಹೈಡ್ರೋಜನ್, ಕಾರ್ಬನ್ ಎಕ್ಸೆಟ್ರಾ. ಇದಕ್ಕೆಲ್ಲ ಈ ನಾನ್ ಮೆಟಲ್ಸ್ಗೆಲ್ಲ ಏನಿದೆ? ಬಹಳ ಲೋ ಡೆನ್ಸಿಟಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನಾನ್ ಮೆಟಲ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನಿಮಗೆ ಗೊತ್ತಿತ್ತು ಮೆಲ್ಟಿಂಗ್ ಪಾಯಿಂಟ್ಸ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ? ಮೆಟಲ್ಸಲ್ಲಿ ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಆದರೆ ನಾನ್ ಮೆಟಲ್ಸಲ್ಲಿ ಲೋ ಮೆಲ್ಟಿಂಗ್ ಆ್ಯಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಎಕ್ಸಾಂಪಲ್ ಬ್ರೋಮಿನ್, ಫ್ಲೋರಿನ್ ಎಕ್ಸೆಟ್ರಾ. ನೆಕ್ಸ್ಟ್ ಪ್ರಾಪರ್ಟಿ, ಹಾರ್ಡ್ನೆಸ್ ಆ್ಯಂಡ್ ಸಾಫ್ಟ್ನೆಸ್. ನಾನ್ ಮೆಟಲ್ಸ್ ಆರ್ ಜನರಲಿ ಸಾಫ್ಟ್. ಅಂದರೆ ನೀವೊಂದು ಹಿಂಟ್ ಕೊಟ್ಟಿದ್ದೆ ಅಲ್ವಾ, ಅದು ನೆನೆಸ್ಕೊಳ್ಳಿ ನೀವು. ನಾನ್ ಮೆಟಲ್ಸ್ ಆರ್ ಜನರಲಿ ಸಾಫ್ಟ್, ಆದರೆ ಮೆಟಲ್ಸ್ ಇದೆಯಲ್ಲ ಅದು ಜನರಲಿ ಹಾರ್ಡ್. ನೆಕ್ಸ್ಟ್ ಪ್ರಾಪರ್ಟಿ, ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನಾನ್ ಮೆಟಲ್ಸ್ ಆರ್ ಜನರಲಿ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಎಕ್ಸಾಂಪಲ್ ಅಯೋಡಿನ್, ನಿಯಾನ್ ಎಕ್ಸೆಟ್ರಾ. ಇದೆಲ್ಲ ಏನಿದೆ? ಅಯೋಡಿನ್ ಮತ್ತು ಹೀಲಿಯಂ, ನಿಯಾನ್ ಇದೆಲ್ಲ ಏನಿದೆ? ಇದು ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಇದೆಲ್ಲ ನಾನ್ ಮೆಟಲ್ಸ್. ನೆಕ್ಸ್ಟ್ ಪಾಯಿಂಟ್, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕಾರ್ಬನ್ ಇನ್ ದ ಫಾರ್ಮ್ ಆಫ್ ಗ್ರಾಫೈಟ್ ಈಸ್ ಎ ನಾನ್ ಮೆಟಲ್ ವಿಚ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಜಸ್ಟ್ ಲೈಕ್ ಮೆಟಲ್ಸ್. ನೋಡಿ, ಎಲೆಕ್ಟ್ರಿಸಿಟಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ನಿಮಗೆ ಗೊತ್ತಿದೆ. ಆದರೆ ಈ ಗ್ರಾಫೈಟ್ ಇದೆಯಲ್ಲ, ಇದು ನಾನ್ ಮೆಟಲ್. ಆದರೆ ಇದಕ್ಕೆ ಮೆಟಲ್ದು ಒಂದು ಪ್ರಾಪರ್ಟಿ ಇದೆ. ಏನು ಇದು? ಗುಡ್ ಕಂಡಕ್ಟರ್ ಆಫ್ ಹೀಟ್. ಇದು ಯಾವುದು? ಗ್ರಾಫೈಟ್ ಒಂದು ನಾನ್ ಮೆಟಲ್, ಆದರೆ ಇದಕ್ಕೆ ಮೆಟಲ್ದೊಂದು ಪ್ರಾಪರ್ಟಿ ಇದೆ. ಏನು ಅಂದರೆ ಇಟ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಪಾಯಿಂಟ್, ಲಸ್ಟರ್ ಅಂದರೆ ಲಸ್ಟ್ರಸ್ ಅಂತಂದ್ಬಿಟ್ಟು ಹೇಳಿದ್ದೆ ನಿಮಗೆ. ಲಸ್ಟ್ರಸ್ ಅಂದರೆ ಏನು? ಶೈನಿಂಗ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ಅಯೋಡಿನ್ ಈಸ್ ಎ ನಾನ್ ಮೆಟಲ್ ವಿಚ್ ಈಸ್ ಲಸ್ಟ್ರಸ್ ಹ್ಯಾವಿಂಗ್ ಎ ಶೈನಿಂಗ್ ಸರ್ಫೇಸ್. ಇಲ್ಲಿ ನಿಮ್ಗೊಂದು ಪ್ರಾಪರ್ಟಿ ಗೊತ್ತು. ಲಸ್ಟ್ರಸ್ ಅಂತಂದರೆ ಯಾವುದ್ರಲ್ಲಿರುತ್ತೆ? ಮೆಟಲ್ಸಲ್ಲಿರುತ್ತೆ. ಮೆಟಲ್ಸು ಒಂಥರ ಶೈನಿಂಗ್ ಹೊಡಿತಾ ಇರುತ್ತೆ. ಆದರೆ ಅಯೋಡಿನ್ ಇದೆಯಲ್ಲ, ಇದೊಂದು ನಾನ್ ಮೆಟಲ್ ಇದ್ರೂ ಒಂದು ಮೆಟಲ್ದು ಪ್ರಾಪರ್ಟಿ ಇದೆ. ಏನು ಅಂದರೆ ಶೈನ್ ಮಾಡ್ತಾ ಇರುತ್ತೆ. ಇದು ಯಾವುದು? ಅಯೋಡಿನ್ ಶೈನ್ ಮಾಡ್ತಾ ಇರುತ್ತೆ. ಇದು ಮೆಟಲ್ದೊಂದು ಪ್ರಾಪರ್ಟಿ ಇದೆ ಇದಕ್ಕೆ. ನೆಕ್ಸ್ಟ್ ಪಾಯಿಂಟ್,
ಹಾರ್ಡ್ನೆಸ್ ಆ್ಯಂಡ್ ಸಾಫ್ಟ್ನೆಸ್. ಆಲ್ಕಲಿ ಮೆಟಲ್ಸ್ ನೋಡಿ, ಇಲ್ಲಿ ಬ್ರ್ಯಾಕೆಟಲ್ಲಿ ಇದೆಯಲ್ಲ, ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್, ಇದೆಲ್ಲ ಆಲ್ಕಲಿ ಮೆಟಲ್ಸ್. ಇದು ಆ್ಯಕ್ಚುಲಿ ಏನಿದ್ರದ್ದು ಪ್ರಾಪರ್ಟಿ ಇರುತ್ತೆ, ಹಾರ್ಡ್ ಇರುತ್ತೆ. ಆದರೆ ಈ ಆಲ್ಕಲಿ ಮೆಟಲ್ಸ್ ಇದೆಯಲ್ಲ, ಇವರು ಮಾತ್ರ ಸಾಫ್ಟ್ ಇರುತ್ತೆ. ಯೂಶ್ವಲಿ ಎಲ್ಲ ಮೆಟಲ್ಸ್ದು ಪ್ರಾಪರ್ಟಿ ಏನಿರುತ್ತೆ, ಹಾರ್ಡ್ ಇರುತ್ತೆ. ಆದರೆ ಆಲ್ಕಲಿ ಮೆಟಲ್ಸ್ ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಇದೆಯಲ್ಲ, ಇವ್ರು ಮಾತ್ರ ಸಾಫ್ಟ್ ಇರ್ತಾರೆ. ದೇ ಆರ್ ಸಾಫ್ಟ್ ಜಸ್ಟ್ ಲೈಕ್ ನಾನ್ ಮೆಟಲ್ಸ್. ನೆಕ್ಸ್ಟ್ ಕಾರ್ಬನ್ ಇನ್ ದ ಫಾರ್ಮ್ ಆಫ್ ಡೈಮಂಡ್ ಈಸ್ ಎ ನಾನ್ ಮೆಟಲ್ ವಿಚ್ ಈಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಜಸ್ಟ್ ಲೈಕ್ ಮೆಟಲ್ಸ್. ಇದು ಒಂದು ಡೈಮಂಡ್ ಇದೆಯಲ್ಲ, ಇದೊಂದು ನಾನ್ ಮೆಟಲ್. ನಿಮಗೆ ಗೊತ್ತಿದೆ, ಡೈಮಂಡ್ ಇದೆಯಲ್ಲ, ಇದೊಂದು ನಾನ್ ಮೆಟಲ್. ಆದರೆ ಇದ್ರ ಪ್ರಾಪರ್ಟಿ ಏನಿರುತ್ತೆ, ಯಾವುದು ಹಾರ್ಡ್ ಇರುತ್ತಲ್ಲ ಮೆಟಲ್ಸ್, ಆ ಪ್ರಾಪರ್ಟಿ ಇದೆ ಇದಕ್ಕೆ. ಏನು? ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಇರೋದು ಯಾವುದು? ಮೆಟಲ್ಸ್ ಇರುತ್ತೆ. ಆದರೆ ನಾನ್ ಮೆಟಲ್ ಇದು ಡೈಮಂಡ್, ಇದಕ್ಕೂ ಆ ಪ್ರಾಪರ್ಟಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ? ಇದೇ ಥರ ಇನ್ನೂ ವಿಡಿಯೋಸ್ ಸೈನ್ಸ್ ಮಾಡಬೇಕಾ ಅಂತಂದ್ಬಿಟ್ಟು ಒಂದು ಸರಿ ಕಮೆಂಟ್ ಮಾಡಿ ಹೇಳಿ. ಬೇರೆ ಮಾಡಿ ಅಂತ ಹೇಳಿದರೆ ನಾನು ಬೇರೆ ಕಾನ್ಸೆಪ್ಟ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ವಿಡಿಯೋನ ಶೇರ್ ಮಾಡಿದರೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ. ಓಕೆ, ಇಲ್ಲೇನಿದೆ ನೋಡಿ. ನೆಕ್ಸ್ಟ್, ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಇದು sodium, potassium, cesium and gallium metals have low melting point. Diamond is a non-metal which has a very high melting point and boiling point. ಅಂದರೆ ನೀವು ಫಸ್ಟ್ ನೋಡಿದಿರಲ್ಲ, ಅದೆಲ್ಲ ಏನದು? ಮೆಟಲ್ಸ್. ಇದು ಸೋಡಿಯಂ, ಪೊಟ್ಯಾಷಿಯಮ್, ಸೀಸಿಯಮ್, ಗ್ಯಾಲಿಯಮ್ ಇದೆಲ್ಲ ಮೆಟಲ್ಸ್. ಆದರೆ ಅದರದ್ದು ಪ್ರಾಪರ್ಟಿ ಏನಿದೆ ಇರುತ್ತೆ, ಮೆಟಲ್ಸಿನ ಪ್ರಾಪರ್ಟಿ ಏನಿರುತ್ತೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಹೈ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಆದರೆ ಸೋಡಿಯಂ, ಪೊಟ್ಯಾಷಿಯಮ್, ಸೀಸಿಯಮ್, ಗ್ಯಾಲಿಯಮ್ ಇದೆಯಲ್ಲ, ಈ ಮೆಟಲ್ಸಿಗೆ ಮಾತ್ರ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಆದರೆ ಡೈಮಂಡ್ ಇದೆಯಲ್ಲ, ಇದೊಂದು ನಾನ್ ಮೆಟಲ್. ಇದ್ರದ್ದು ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಮತ್ತು ಹೈ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಓಕೆ, ಲಾಸ್ಟ್ ಪಾಯಿಂಟ್ ನೋಡಿ, ಡೆನ್ಸಿಟಿ. ಆಲ್ಕಲಿ ಮೆಟಲ್ಸ್ ಅಂದರೆ ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಹ್ಯಾವ್ ಲೋ ಡೆನ್ಸಿಟೀಸ್. ಇದು ಮೆಟಲ್ಸ್, ಇದು ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಇದೆಯಲ್ಲ, ಈ ಮೆಟಲ್ಸ್. ನಾನ್ ಮೆಟಲ್ಸ್ ಅಲ್ಲ, ಇದು ಮೆಟಲ್ಸ್. ಇದಕ್ಕೆ ಈ ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ಗೆ ಮಾತ್ರ ಏನಿರುತ್ತೆ, ಡೆನ್ಸಿಟಿ ಕಡಿಮೆ ಇರುತ್ತೆ, ಲೋ ಡೆನ್ಸಿಟಿ ಇರುತ್ತೆ. ಜಸ್ಟ್ ಲೈಕ್ ನಾನ್ ಮೆಟಲ್ಸಿಗೆ ಲೋ ಡೆನ್ಸಿಟಿ ಇರುತ್ತಲ್ಲ, ಅದೇ ಥರ ಆಲ್ಕಲಿ ಮೆಟಲ್ಸ್ ಯಾವ್ದ್ಯಾವುದು? ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ನಾನು ಏನಕ್ಕೆ ರಿಪೀಟ್ ಮಾಡ್ತೀನಿ ಅಂದರೆ, ನಿಮಗೆ ಎಲ್ಲಿಂದ ಕ್ವಶನ್ ಕೇಳ್ತಾರೆ ಗೊತ್ತಿಲ್ಲ, ಡೀಪಾಗಿ ನೀವು ಓದಿರಬೇಕು. ಆಲ್ಕಲಿ ಮೆಟಲ್ಸ್ lithium, sodium and potassium have low densities. Thank you for watching my video.